ಈ ವಿಡಿಯೋದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳಿ ಕರೆಯಲಾಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ತಾ ಹೋಗೋದಾದರೆ ಕವಲೇದುರ್ಗ ಕೋಟೆ, ಅಚ್ಚಕನ್ಯಾ ಜಲಪಾತ, ಹಿಡ್ಲುಮನೆ ಜಲಪಾತ, ಜೋಗಿಗುಂಡಿ ಜಲಪಾತ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ, ಲಿಂಗನಮಕ್ಕಿ ಅಣೆಕಟ್ಟು, ಕನೂರು ಕೋಟೆ, ಒನಕೆ ಅಬ್ಬಿ ಜಲಪಾತ, ಬರ್ಕಾನ ಜಲಪಾತ, ಗಜನೂರು ಅಣೆಕಟ್ಟು, ಮಂದಗದ್ದೆ ಪಕ್ಷಿಧಾಮ, ಗುದವಿ ಪಕ್ಷಿಧಾಮ, ಕುಂದಾದ್ರಿ ಚಾರಣ ಟ್ರೆಕ್ಕಿಂಗ್ ಪ್ಲೇಸ್, ದಬ್ಬೆ ಜಲಪಾತ, ತ್ಯಾವರೆಕೊಪ್ಪ ಟೈಗರ್ ಹಂಟ್ ಲಯನ್ ಸಫಾರಿ, ತ್ಯಾವರೆಕೊಪ್ಪ ಮೃಗಾಲಯ, ಹೊನ್ನೆಮರಡು, ಜೋಗ್ ಜಲಪಾತ, ಸ್ಯಾಕ್ರೆಡ್ ಹಾರ್ಟ್ ಚರ್ಚ್, ಶಿವಪ್ಪ ನಾಯಕ ಅರಮನೆ ವಸ್ತು ಸಂಗ್ರಹಾಲಯ, ಕುಂಚಿಕಲ್ ಜಲಪಾತ, ನಾಗ್ರಾ ಕೋಟೆ, ಮಟ್ಟೂರು, ಹೊಸಹಳ್ಳಿ, ಭೀಮೇಶ್ವರ ದೇವಸ್ಥಾನ, ಭೀಮೇಶ್ವರ ಜಲಪಾತ, ಕೊಡಚಾದ್ರಿ ಬೆಟ್ಟ, ಶಿವಪ್ಪ ನಾಯಕ ಕೋಟೆ, ಅಂಬುತೀರ್ಥ ಶರಾವತಿ ನದಿಯ ಉಗಮಸ್ಥಾನ, ಕುವೆಂಪು ಮನೆ ಅಥವಾ ಕವಿ ಮನೆ, ಕವಿಶೈಲ, ರಾಮೇಶ್ವರ ದೇವಸ್ಥಾನ ತೀರ್ಥಹಳ್ಳಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭದ್ರಾವತಿ ನಗರ, ಸಕ್ರೆಬೈಲು ಆನೆ ಶಿಬಿರ, ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ, ಕೇದಾರೇಶ್ವರ ದೇವಸ್ಥಾನ ಶಿವಮೊಗ್ಗ, ಕುಡ್ಲಿ, ದಕ್ಷಿಣದ ವಾರಣಾಸಿ, ನೀನಾಸಂ, ಇದನ್ನು ಪವರ್ ಹೌಸ್ ಆಫ್ ಕನ್ನಡ ಕಲ್ಚರ್ ಅಂತ ಕರೀತಾರೆ. ಇದು ಹೆಗ್ಗೋಡು ಎಂಬ ಹಳ್ಳಿಯಲ್ಲಿದೆ. ಶ್ರೀಧುರ ಆಶ್ರಮ, ವರದಳ್ಳಿ, ಕೆಳದಿ ರಾಮೇಶ್ವರ ದೇವಸ್ಥಾನ. ಥ್ಯಾಂಕ್ ಯು.